ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಸ್ವೀಟು ಇಷ್ಟ ಆಗಿಲ್ಲ ಅಂದ್ರೆ ಅಷ್ಟೇ, ನೆಕ್ಸ್ಟ್ ವಿಡಿಯೋಸ್ನ ಯಾವ ನೋಡ್ಬಿಡಿ. ಅದೇ ಯಾವುದು ಅಂದ್ರೆ ಕಸ್ಟರ್ಡ್ ಸ್ವೀಟ್ ಹೇಗ್ ಮಾಡೋದು ಅಂತ. ಸೊ ಈ ಸ್ವೀಟು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಗ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಬನ್ನಿ, ನಾ ತಡ ಮಾಡ್ದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಕಸ್ಟರ್ಡ್ ಪೌಡರ್ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಬಿಡೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸು: ಸಕ್ಕರೆ, ಕಸ್ಟರ್ಡ್ ಪೌಡರು, ಹಾಲು, ತುಪ್ಪ. ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಆಮೇಲೆ ಫ್ರಿಜ್ ಯಾಕೆ? ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಅಂತ ಫ್ರಿಜ್ ಅಲ್ಲಿ ಇಡಕ್ಕೆ. ಇಷ್ಟು ಐಟಮ್ಸ್ ಇದ್ರೆ ಸಾಕು, ಆರಾಮಾಗಿ ಮಾಡ್ಕೊಬಹುದು. ಬನ್ನಿ, ಇನ್ನ ಮಾಡುವ ವಿಧಾನನ ಫಟಾಫಟ್ ನೋಡ್ಕೊಂಬಿಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ತಪ್ಪಲೆ ಇಟ್ಟು ಅದಕ್ಕೆ 2 ಕಪ್ಪು ಹಾಲು, 2 ಕಪ್ ಹಾಲಿಗೆ 1 ಕಪ್ಪು ಸಕ್ಕರೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ನೋಡ್ಕೊಂಡು ತಿರುಗಿಸ್ತಾ ಇರಿ. ಇಲ್ಲಾಂದ್ರೆ ಹಾಲೆಲ್ಲ ಆವಿ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಸೀದೋಗೋದು, ಈ ತರ ಏನಾದ್ರು ಆಗುತ್ತೆ. ಅದೊಂದ್ ಸ್ವಲ್ಪ ಹಾಲು ಕಾಯಿಲಿ. ಈ ಕಸ್ಟರ್ಡ್ ಪೌಡರು ಒಂದು ಅರ್ಧ ಕಪ್ ತಗೊಂಡಿದೀವಿ. ಆ ಹಾಲು ಕಾಯೋ ಅಷ್ಟೊತ್ತಿಗೆ ಈ ಕಸ್ಟರ್ಡ್ ಪೌಡರ್ಗೆ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ನೀಟಾಗೆ ಪೇಸ್ಟ್ ತರ ಕಲಿಸ್ಕೊಬೇಕು. ಗಡ್ಡೆ ಎಲ್ಲ ಬರುತ್ತಲ್ವಾ ಡೈರೆಕ್ಟ್ ಆಗಿ ಹಾಕೊಂಡ್ರೆ, ಅದಕ್ಕೆ ಈ ತರ ಸಪರೇಟ್ ಆಗಿ ಕಲಿಸ್ಕೊಂಡು ಹಾಕೊಂಡ್ರೆ ಗಡ್ಡೆ ಬರಲ್ಲ. ಈ ಸ್ವೀಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರವರೆಗೂ ಇಷ್ಟ ಆಗುತ್ತೆ. ಹಾಗಂತೇಳಿ ಜಾಸ್ತಿ ಮಾಡ್ಕೊಂಡು ತಿನ್ನಕ್ ಹೋಗ್ಬೇಡ್ರಿ, ಶುಗರ್ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಮಂತ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ಅಥವಾ 3 ಮಂತ್ಸು ಆ ತರ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ. ಹಾಗಂತೇಳಿ ಜಾಸ್ತಿ ಸಲ ಮಾಡ್ಕೊಂಡು ತಿನ್ಬೇಡಿ, ಅಷ್ಟೇ ಸಜೆಷನ್. ಲೈಫ್ ಇರೋದು ಒಂದೇ ಗುರು, ಹಾಗಂತೇಳಿ ತಿಂದಂಗೂ ಇರಕ್ಕಾಗಲ್ಲ. ಅದಕ್ಕೇನೆ ತಿನ್ಬೇಕು. ಹಾಗಂತೇಳಿ ಜಾಸ್ತಿ ಆದ್ರೆ ಏನಾಗುತ್ತೆ, ಅಮೃತನೂ ವಿಷ ಆಗುತ್ತೆ. ಅದಕ್ಕೆ ಲಿಮಿಟ್ ಅಲ್ಲಿ ಇದ್ರೆ ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಆ ಕಸ್ಟರ್ಡ್ ಪೌಡರ್ ಹೇಳ್ದಾಗೆ ನೀಟಾಗಿ ಪೇಸ್ಟ್ ತರ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಎಲ್ಲ ಕರ್ಗೈತಾ ಅಂತ ನೋಡ್ಕೊಂಡು, ಸಕ್ಕರೆ ಕರ್ಗದ್ಮೇಲೆ ಈ ತರ ಚೆನ್ನಾಗಿ ಒಂದ್ ಸ್ವಲ್ಪ ಹಾಲೆಲ್ಲ ಕುದಿ ಬರ್ತಾ ಇದೆಯಲ್ಲ, ನೋಡ್ತಾ ಇದೀರಲ್ಲ. ಈ ತರ ಚೆನ್ನಾಗಿ ಕುದಿ ಬಂದ್ಮೇಲೆ ಈ ಕಸ್ಟರ್ಡ್ ಪೌಡರ್ದು ಒಂದ್ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ವಲ್ಲ, ಗಡ್ಡೆ ಏನೂ ಇರಬಾರ್ದು, ಆ ತರ ಕಲಿಸ್ಕೊಬೇಕು. ಅಥವಾ ಗ್ರೈಂಡರ್ ತರ ಒಂದು ಮಿಷಿನ್ ಬರುತ್ತಲ್ಲ, ಅದ್ರಲ್ಲಿ ಹಾಕೊಂಡಾದ್ರೂ ಮಿಕ್ಸ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಅದನ್ನ ಕಸ್ಟರ್ಡ್ ಪೌಡರ್ದು ಹಾಕಿದ ತಕ್ಷಣನೇ ನೀವೇ ಗಮನಿಸಿ, ನಾನು ಹೇಳಲ್ಲ, ಎಷ್ಟು ಬೇಗ ಗಟ್ಟಿ ಆಗ್ಬಿಡುತ್ತೆ ಅಂದ್ರೆ ನೋಡ್ಬೋದು. ಆಗ್ಲೇ ಒಂಥರ ಗಟ್ಟಿ ಆಗ್ತಾ ಬರುತ್ತೆ. ಗೈಸ್, ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ವೀಕ್ಲಿ 2 or 3 ವಿಡಿಯೋಸ್ ಗ್ಯಾರಂಟಿ. ಅದ್ರ ಮೇಲೆ ಹೆಚ್ಚಿಗೆ ಬಂದ್ರೆ ನಿಮ್ ಲಕ್ಕು ಅನ್ಕೊಳ್ಳಿ, ಅಷ್ಟೇ, ಸುಮ್ಮನೆ ಅಂದೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ರೆಸಿಪಿನ ಟ್ರೈ ಮಾಡಲಿ. ಆಕ್ಚುಲಿ ಇದು ರೆಸಿಪಿ ಎಲ್ಲ ಒಂಥರ ಸ್ನ್ಯಾಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಇದನ್ನ ನೋಡಿದ್ರೆ ಒಂಥರ ಈ ಮ್ಯಾಂಗೋದು ಪಲ್ಪ್ ಬರಲ್ವಾ, ಆ ತರ ಅನ್ಸುತ್ತೆ ತಾನೆ. ಒಳ್ಳೆ ಮ್ಯಾಂಗೋದು ಎಲ್ಲ ಸ್ಲೈಸ್ ಮಾಡ್ಬಿಟ್ಟು ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಇದ್ ಮಾಡ್ತಾರಲ್ಲ, ಆ ತರ ಅನ್ಸುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ನೀವೇ ನೋಡಿ ಯಾವದಕ್ಕೆ ತೆಗಿಬೇಕು ಅಂತ. ಹಾಗಂತೇಳಿ ತೀರಾ ಬೇಗ ತೆಗೆದ್ರು ಈ ಸ್ವೀಟ್ ಚೆನ್ನಾಗಿ ಬರಲ್ಲ, ತೀರಾ ಲೇಟಾಗಿ ತೆಗೆದ್ರು ಚೆನ್ನಾಗಿ ಬರಲ್ಲ. ಕರೆಕ್ಟು ಅದಕ್ಕೆ ತೆಕ್ಕೊಬೇಕು. ಒಂದ್ ಸ್ವಲ್ಪ ಗಟ್ಟಿಯಾಗಿ ಒಂಥರ ಲೋಳೆ ತರ ಬರ್ತಾ ಇದ್ರೆ ಆವಾಗ ತೆಕ್ಕೊಂಡ್ರೆ ಒಳ್ಳೇದು. ಆಮೇಲೆ ಈ ರೆಸಿಪಿನ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು, ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಹಂಗೆ ಒಂದ್ ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ, ಒಂದು ಚಿಕ್ಕದೊಂದು ಬೌಲ್ ಅಥವಾ ಯಾವ್ದಾದ್ರು ತಗೊಂಡು, ಇಲ್ಲ ಪ್ಲೇಟಿಗಾದ್ರೂ ಹಾಕೊಬೋದು, ತೊಂದರೆ ಇಲ್ಲ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು. ಅದಕ್ಕೆ ತುಪ್ಪನ ಚೆನ್ನಾಗಿ ಸವರ್ಕೊಳ್ರಿ, ಇಲ್ಲಾಂದ್ರೆ ಬಿಡಲ್ಲ, ಅಂಟ್ಕೊಂಬಿಡುತ್ತೆ. ನೋಡ್ತಾ ಇದೀರಲ್ಲ, ಇನ್ನೇನು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ, ಕುತ ಅಂತ. ಒಳ್ಳೆ ಇದನ್ನ ನೋಡಿದ್ರೆ ಮೈಸೂರು ಪಾಕ್ ಅನಿಸ್ಬೋದು, ಆದ್ರೆ ಮೈಸೂರು ಪಾಕ್ ಅಲ್ಲ, ಇದು ಕಸ್ಟರ್ಡ್ ಪೌಡರ್ ಮಿಲ್ಕ್ ಸ್ವೀಟ್. ಕಸ್ಟರ್ಡ್ ಸ್ವೀಟ್ ಅಂತಾನೂ ಅಂತಾರೆ, ಕಸ್ಟರ್ಡ್ ಪೌಡರ್ ಮಿಲ್ಕ್ ಸ್ವೀಟ್ ಅಂತಾನೂ ಅಂತಾರೆ, ಏನ್ ಬೇಕಾದ್ರೂ ಅಂತಾರೆ. ನಿಮ್ಗೆ ಇದಕ್ಕೆ ಇನ್ನೊಂದು ಯಾವ್ದಾದ್ರು ಹೆಸರು ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹೇಗ್ ಬಂತು ಅಂತ. ಒಟ್ನಲ್ಲಿ ಸಖತ್ತಾಗಿರುತ್ತೆ, ವೆರೈಟಿ ಟೇಸ್ಟು. ನಾವೀ ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ ತಗೊಂಡಿರೋದು. ಫ್ಲೇವರ್ಸು ಬೇಜಾನ್ ಬರುತ್ತೆ, ನಾವು ವೆನಿಲಾ ಫ್ಲೇವರ್ನ ಟ್ರೈ ಮಾಡೋದು. ನೋಡ್ತಾ ಇದ್ದೀರಲ್ಲ, ಈ ತರ ಲೋಳೆ ತರ ಬಂದಾಗ ತೆಕ್ಕೊಂಬಿಡ್ಬೇಕು. ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ, ನೀವೇನಾದ್ರೂ ಪ್ಲಾಸ್ಟಿಕ್ ಬೌಲ್ ತಗೊಂಡ್ರೆ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ರಿ. ಇಲ್ಲ ಕಬ್ಣದ ಯಾವ್ದಾದ್ರು ಪ್ಲೇಟೋ ಇಲ್ಲ ಏನನ್ನ ತಗೊಂಡಿದ್ರೆ ಬಿಸಿ ಮೇಲೆ ಹಾಕೊಂಡ್ರು ನಡೆಯುತ್ತೆ.
ಆಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ಬಿಟ್ರೆ ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ. ಚೆನ್ನಾಗಿರುತ್ತೆ ತಣ್ಣಗಾದ್ರೆ. ಇಲ್ಲ ಔಟ್ ಸೈಡೇ ಇಕ್ಕೊಂಡು ತಣ್ಣಗಾಗಿ ಬಿಡ್ತೀನಿ ಅಂದರೆ 1 ಅವರಿಂದ 1.5 ಅವರ್ ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಚಾಕುಲಿ ಒಂದು ಸ್ವಲ್ಪ ಸುತ್ತನು ಒಂದು ಸ್ವಲ್ಪ ಬಿಡಿಸ್ಕೊಂಡು ಈ ಥರ ಪ್ಲೇಟಿಗೆ ದಬಾಕಿದ್ರೆ ಒಂಥರ ಈ ಬರ್ಫಿ ಅಂತಾರಲ್ವಾ ಆ ಥರನೂ ಅನ್ಸುತ್ತೆ. ಮೆತ್ತಿದ್ರೆ ಒಂದು ಸ್ವಲ್ಪ ಪಿಸ ಅನ್ನುತ್ತೆ, ಆದರೆ ತೀರಾ ಪಿಸ ಅನ್ನಲ್ಲ. ನೋಡ್ಬೋದು ಒಂಥರ ಜೆಲ್ಲಿ ಈ ಜೆಲ್ಲಿದು ಐಟಮ್ಸ್ ಬರ್ತಾವಲ್ಲ ಆ ಥರ ಇರುತ್ತೆ. ಸಖತ್ತಾಗಿರುತ್ತೆ ಗುರು. ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಇದ್ರ ಟೇಸ್ಟ್ ಏನು ಅಂತ. ಅದಕ್ಕೇನೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಟೇಸ್ಟ್ ಚೆನ್ನಾಗಿದೆ ಅಂತ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. ಶುಗರ್ ಜಾಸ್ತಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಂತೇಳಿ ತಿಂದಲೇನು ಇರಬೇಡಿ. ಇರೋದೊಂದೇ ಜೀವನ, ಮಾಡ್ಕೊಂಡು ತಿನ್ನಿ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಏನ್ ಬೇಕಾದ್ರೂ ಹಾಕೊಂಡು ಡೆಕೋರೇಟ್ ಮಾಡ್ಕೊಂಡು ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಎಷ್ಟು ಸಖತ್ತಾಗಿ ಸುಲಭವಾಗಿ ಆರಾಮಾಗಿ ಮಾಡ್ಕೊಬಹುದು ಈ ಸ್ವೀಟ್ ನ. ಹಾಗಂತೇಳಿ ನಾನು ಮೆನ್ಷನ್ ಮಾಡಿದೀನಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತೇಳಿ ಏಜ್ ಇದ್ದಾಗ ತಿಂದಲ್ಲೇ ಇರಕ್ಕೂ ಹೋಗ್ಬೇಡಿ. ಏಜ್ ಇದ್ದಾಗ ತಿನ್ಬೇಕು, ಏಜ್ ಆದ್ಮೇಲೆ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ. ಸೊ ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿದ್ಮೇಲೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.